ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ದೇಹದಲ್ಲಿ ಸೋಡಿಯಂ ಪ್ರಮಾಣ ಹೆಚ್ಚಾದಂತೆ ಯಾವ ಸಮಸ್ಯೆಗಳು ಶುರುವಾಗುತ್ತವೆ? ಆಪ್ಷನ್ಸ್: ಎ ಹೃದ್ರೋಗ, ಬಿ ರಕ್ತದೊತ್ತಡ, ಸಿ ಕಿಡ್ನಿ ಸಮಸ್ಯೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ದೈನಂದಿನ ಅಡುಗೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉಪ್ಪನ್ನು ಬಳಕೆ ಮಾಡುವುದರಿಂದ ದೇಹದಲ್ಲಿ ಸೋಡಿಯಂ ಅಂಶ ಹೆಚ್ಚಾಗುತ್ತಾ ಹೋಗುತ್ತದೆ. ಯಾವಾಗ ದೇಹದಲ್ಲಿ ಸೋಡಿಯಂ ಹೆಚ್ಚಾಗುತ್ತಾ ಹೋಗುತ್ತದೆಯೋ ಆಗಲೇ ಸಮಸ್ಯೆಗಳು ಶುರುವಾಗುತ್ತವೆ. ಇವು ನಿಮ್ಮ ರಕ್ತನಾಳಗಳನ್ನು ಮಾತ್ರ ಹಾಳು ಮಾಡುವುದಲ್ಲದೆ ದೇಹದ ಪ್ರಮುಖ ಅಂಗಗಳಾದ ಹೃದಯ, ಕಿಡ್ನಿ ಹಾಗೂ ರಕ್ತದೊತ್ತಡದಂತಹ ಸಮಸ್ಯೆಯನ್ನು ತಂದೊಡ್ಡುತ್ತವೆ. ಅಲ್ಲದೆ ಇಂದಿನ ದಿನಗಳಲ್ಲಿ ಜನರು ಜಂಕ್ ಫುಡ್ ಮತ್ತು ಫಾಸ್ಟ್ ಫುಡ್ ಅನ್ನು ಹೆಚ್ಚಾಗಿ ಸೇವನೆ ಮಾಡುತ್ತಾರೆ. ಅತಿಯಾಗಿ ಉಪ್ಪು ಸೇವನೆ ಮಾಡಿದರೆ ಆಗ ಇದರಿಂದ ರಕ್ತದೊತ್ತಡ ಹೆಚ್ಚಾಗುವುದು, ಇದರಿಂದ ನೇರವಾಗಿ ಕಿಡ್ನಿಯ ಮೇಲೆ ಪರಿಣಾಮ ಬೀರುವುದು. ಎರಡನೇ ಪ್ರಶ್ನೆ, ಕೆಲವು ಮಹಿಳೆಯರಲ್ಲಿ ಮುಟ್ಟಿನ ವೇಳೆ ತಲೆ ತಿರುಗುವಿಕೆ ಬರಲು ಕಾರಣವೇನು? ಆಪ್ಷನ್ಸ್: ಎ ಅತಿಯಾದ ರಕ್ತಸ್ರಾವ, ಬಿ ಸ್ನಾಯು ಸೆಳೆತ, ಸಿ ಹಾರ್ಮೋನ್ ಏರಿಳಿತ, ಡಿ ನಿರ್ಜಲೀಕರಣ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಮುಟ್ಟಿನ ಸಮಯದಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟರಾನ್ ಮಟ್ಟಗಳು ಏರಿಳಿತಗೊಳ್ಳುತ್ತವೆ. ಮುಟ್ಟಿನ ಮೊದಲು ಅಥವಾ ಮುಟ್ಟಿನ ಸಮಯದಲ್ಲಿ ಈಸ್ಟ್ರೋಜನ್ ಮಟ್ಟಗಳು ಕಡಿಮೆಯಾಗುತ್ತವೆ. ಇದು ರಕ್ತನಾಳಗಳು ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತದೆ. ಇದು ತಲೆ ತಿರುಗುವಿಕೆಗೆ ಕಾರಣವಾಗಬಹುದು. ಈಸ್ಟ್ರೋಜನ್ ಮಟ್ಟವು ಸ್ವಾಭಾವಿಕವಾಗಿ ಕಡಿಮೆಯಾಗುವುದರಿಂದ ಮುಟ್ಟಿನ ಸಮಯದಲ್ಲಿ ತಲೆ ತಿರುಗುವಿಕೆ ಉಂಟಾಗುತ್ತದೆ. ಇದು ದೇಹದ ನರಮಂಡಲದ ಮೇಲೆ ಪರಿಣಾಮ ಬೀರುತ್ತದೆ. ಇದರಿಂದಾಗಿ ತಲೆ ತಿರುಗುವಿಕೆ ಸಮಸ್ಯೆ ಉಂಟಾಗುತ್ತದೆ. ಇನ್ನು ದೇಹದಲ್ಲಿ ನೀರಿನ ಕೊರತೆಯು ಹಲವು ಕಾರಣಗಳಿಂದ ಉಂಟಾಗಬಹುದು. ಯಾರಾದರೂ ಅತಿಯಾಗಿ ಬೆವರುತ್ತಿದ್ದರೆ ಅಥವಾ ಶೌಚಾಲಯಕ್ಕೆ ಹೋಗುತ್ತಿದ್ದರೆ ಅದರಿಂದ ದೇಹದಲ್ಲಿ ನೀರಿನ ಕೊರತೆಯಾಗುತ್ತದೆ. ನಿರ್ಜಲೀಕರಣವು ರಕ್ತದ ಪ್ರಮಾಣ ಮತ್ತು ಪರಿಚಲನೆಯನ್ನು ಕಡಿಮೆ ಮಾಡುತ್ತದೆ. ಇದು ತಲೆ ತಿರುಗುವಿಕೆಗೆ ಕಾರಣವಾಗುತ್ತದೆ. ದೇಹದಲ್ಲಿ ರಕ್ತದ ಕೊರತೆಯಿಂದಲೂ ತಲೆ ತಿರುಗುವಿಕೆ ಉಂಟಾಗುತ್ತದೆ. ಆದ್ದರಿಂದ ಮುಟ್ಟಿನ ಸಮಯದಲ್ಲಿ ಸಾಕಷ್ಟು ನೀರು ಕುಡಿಯುವುದು ಮುಖ್ಯ. ಮೂರನೇ ಪ್ರಶ್ನೆ, ಮಧುಮೇಹ ಮತ್ತು ಅರಿವಿನ ಕುಸಿತಕ್ಕೆ ಇರುವ ಸಂಬಂಧವೇನು? ಆಪ್ಷನ್ಸ್: ಎ ಶಕ್ತಿವರ್ಧಕ, ಬಿ ನರಕೋಶ, ಸಿ ರಕ್ತ ಸಂಚಾರ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಶಕ್ತಿವರ್ಧಕ. ಮೆದುಳು ಎನ್ನುವುದು ನರಗಳ ಅಂಗಾಂಶಗಳಿಂದ ನಿರ್ಮಾಣವಾಗಿದ್ದು ಇದಕ್ಕೆ ದೇಹದ ಸರಿಯಾದ ಕಾರ್ಯನಿರ್ವಹಣೆಯು ಅತಿ ಅಗತ್ಯ. ಮೆದುಳು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ರಕ್ತದಲ್ಲಿನ ಸಕ್ಕರೆಯನ್ನು ಶಕ್ತಿಯಾಗಿ ಸ್ವೀಕರಿಸುತ್ತದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವು ನಿಗದಿಗಿಂತ ಹೆಚ್ಚಾಗಿದ್ದರೆ ಆಗ ಮೆದುಳಿನ ಸಮತೋಲನ ಕಳೆದುಕೊಳ್ಳುತ್ತದೆ. ಹೀಗಾಗಿ ಮಧುಮೇಹದಿಂದಾಗಿ ಕಾಲು, ಕೈ ಮತ್ತು ಕಣ್ಣುಗಳ ನರಗಳ ಮೇಲೆ ಪರಿಣಾಮ ಬೀರುತ್ತದೆ. ಅದೇ ರೀತಿಯಾಗಿ ಮೆದುಳಿಗೆ ಕೂಡ. ಇದರ ಪರಿಣಾಮವಾಗಿ ಅರಿವಿನ, ಕಲಿಯುವ, ಹಾರ್ಮೋನ್ ಬದಲಾವಣೆ, ತೂಕ ಹೆಚ್ಚಳ, ಮನಸ್ಥಿತಿ ಬದಲಾವಣೆ ಮತ್ತು ಆಲ್ಝೈಮರ್ನಂತಹ ಗಂಭೀರ ಸಮಸ್ಯೆಗಳು ಬರಬಹುದು. ನಾಲ್ಕನೇ ಪ್ರಶ್ನೆ, ತಾಜ್ ಮಹಲ್ ಗುಮ್ಮಟದ ಮೇಲಿದ್ದ 466 kg ಬಂಗಾರದ ಕಿರೀಟ ಕಾಣೆಯಾಗಲು ಕಾರಣ ಯಾರು? ಆಪ್ಷನ್ಸ್: ಎ ಬ್ರಿಟಿಷರು, ಬಿ ಡಚ್ಚರು, ಸಿ ಪೋರ್ಚುಗೀಸರು, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಬ್ರಿಟಿಷರು. ತಾಜ್ ಮಹಲ್ ಗುಮ್ಮಟದ ಮೇಲೆ ಅರ್ಧಚಂದ್ರಾಕೃತಿಯ ಹಾಗೂ ನಕ್ಷತ್ರವಿರುವ ಬಂಗಾರದ ಕಿರೀಟವನ್ನು ಜೋಡಿಸಲಾಗಿತ್ತು. 1810ನೇ ಇಸ್ವಿಯಲ್ಲಿ ಜೋಸೆಫ್ ಟೇಲರ್ ಎಂಬ ಬ್ರಿಟಿಷ್ ಅಧಿಕಾರಿ ತಾಜ್ ಮಹಲ್ ಮೇಲಿದ್ದ 466 kg ಬಂಗಾರದ ಕಿರೀಟವನ್ನು ಇಳಿಸಿದ್ದನೆಂದು ಇತಿಹಾಸ ಪುಟಗಳಲ್ಲಿ ದಾಖಲಾಗಿದೆ. ಆ ಬಂಗಾರದ ಕಿರೀಟವಿಳಿಸಿ ಆ ಜಾಗದಲ್ಲಿ ಬಂಗಾರದ ಕಿರೀಟವನ್ನೇ ಹೋಲುವ ತಾಮ್ರದ ಕಿರೀಟವನ್ನು ಜೋಡಿಸಿದ ಎಂದು ಹೇಳಲಾಗುತ್ತದೆ. ಐದನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವ ಪುರುಷರಲ್ಲಿ ನಿಮಿರುವಿಕೆಯ ಸಮಸ್ಯೆಗಳು ಕಂಡುಬರುತ್ತವೆ? ಆಪ್ಷನ್ಸ್: ಎ ಹೈ ಬಿಪಿ, ಬಿ ಮಧುಮೇಹ, ಸಿ ಕಿಡ್ನಿ ಸ್ಟೋನ್, ಡಿ ಲೋ ಬಿಪಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮಧುಮೇಹ. ಮಧುಮೇಹದಿಂದಾಗಿ ಪುರುಷರಲ್ಲಿ ಲೈಂಗಿಕ ಸಮಸ್ಯೆಗೆ ಕಾರಣವಾಗಬಹುದು ಮತ್ತು ಇದು ಸಂಪೂರ್ಣ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ರಕ್ತದಲ್ಲಿನ ಸಕ್ಕರೆ ಮಟ್ಟವು ಅಸಾಮಾನ್ಯವಾಗಿ ಏರಿಕೆಯಾದರೆ ಆಗ ಇದರಿಂದ ನರವ್ಯವಸ್ಥೆಗೆ ಹಾನಿಯಾಗುತ್ತದೆ. ಇದರಿಂದ ನರದೌರ್ಬಲ್ಯ, ನಿಮಿರುವಿಕೆ ಸಮಸ್ಯೆ, ಕಾಮಾಸಕ್ತಿ ಕುಂದುವಿಕೆ ಉಂಟಾಗಬಹುದು. ಅನಿಯಂತ್ರಿತ ಮಧುಮೇಹದಿಂದಾಗಿ ನರಗಳಿಗೆ ಹಾನಿಯಾಗಬಹುದು ಮತ್ತು ಇದರಿಂದ ಜನನಾಂಗದ ಭಾಗಗಳಿಗೆ ಸರಿಯಾಗಿ ರಕ್ತ ಸಂಚಾರವೂ ಆಗದೆ ನಿಮಿರು ದೌರ್ಬಲ್ಯ ಕಾಡಬಹುದು. ಆರನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಹೆಚ್ಚಾಗಿ ಪನ್ನೀರ್ ತಿನ್ನುವುದನ್ನು ತಪ್ಪಿಸಬೇಕು? ಆಪ್ಷನ್ಸ್: ಎ ಹೃದಯ, ಬಿ ಬಿಪಿ, ಸಿ ಶುಗರ್, ಡಿ ಕೀಲು ನೋವು.
ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಹೃದಯ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ನೀವು ಹೆಚ್ಚು ಪನ್ನೀರ್ ತಿನ್ನುವುದನ್ನು ತಪ್ಪಿಸಬೇಕು, ಏಕೆಂದರೆ ಪನ್ನೀರ್ನಲ್ಲಿ ಹೆಚ್ಚಿನ ಪ್ರಮಾಣದ ಕೊಬ್ಬು ಇರುತ್ತದೆ. ಹೆಚ್ಚು ಚೀಸ್ ತಿನ್ನುವುದರಿಂದ ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಾಗಬಹುದು. ಇದರಿಂದಾಗಿ ನೀವು ಹೃದಯ ಸಂಬಂಧಿತ ಕಾಯಿಲೆ ಎದುರಿಸಬೇಕಾಗಬಹುದು. ಅಂತಹ ಜನರು ಬಯಸಿದರೆ ಅವರು ಕಡಿಮೆ ಕೊಬ್ಬಿನ ಪನ್ನೀರ್ ಅಥವಾ ಟೋಫು ಸೇವಿಸಬಹುದು. ಇನ್ನು ಅಧಿಕ ರಕ್ತದೊತ್ತಡ ಇರುವ ರೋಗಿಗಳು ಹೆಚ್ಚು ಚೀಸ್ ತಿನ್ನುವುದರಿಂದ ದೂರವಿರಬೇಕು. ಪನ್ನೀರ್ನಲ್ಲಿ ಹೆಚ್ಚಿನ ಪ್ರಮಾಣದ ಸೋಡಿಯಂ ಇರುತ್ತದೆ, ಆದ್ದರಿಂದ ಇದರ ಅತಿಯಾದ ಸೇವನೆಯು ಅಧಿಕ ರಕ್ತದೊತ್ತಡಕ್ಕೆ ಕಾರಣವಾಗಬಹುದು. 7ನೇ ಪ್ರಶ್ನೆ. ಭಾರತದ ಅತ್ಯಂತ ಸ್ವಚ್ಛ ಗ್ರಾಮ ಎಂಬ ಹೆಗ್ಗಳಿಕೆ ಪಡೆದ ಹಳ್ಳಿ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್ ಎ ಕರ್ನಾಟಕ, ಬಿ ಕೇರಳ, ಸಿ ಮೇಘಾಲಯ, ಡಿ ಹಿಮಾಚಲ್ ಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಸಿ ಮೇಘಾಲಯ. ಈ ಒಂದು ಗ್ರಾಮ ಮೇಘಾಲಯ ಹಾಗೂ ಬಾಂಗ್ಲಾದೇಶದ ಗಡಿಯಲ್ಲಿ ಬರುತ್ತದೆ. ಮಾವ್ಲಿನಾಂಗ್ ಎಂಬ ಹಳ್ಳಿಯು ಏಷ್ಯಾದಲ್ಲಿಯೇ ಅತ್ಯಂತ ಸ್ವಚ್ಛ ಹಳ್ಳಿ ಎಂಬ ಹೆಗ್ಗಳಿಕೆಯನ್ನು ಪಡೆದಿದೆ. ಕೇವಲ ಶುದ್ಧ ಬೀದಿಗಳು ಹಾಗೂ ಶುದ್ಧ ನೀರಿನಿಂದಲೇ ಮಾತ್ರ ಈ ಗ್ರಾಮ ಜನಪ್ರಿಯತೆಯನ್ನು ಪಡೆದಿಲ್ಲ, ಸಾಕ್ಷರತೆಯ ವಿಚಾರದಲ್ಲಿಯೂ ಕೂಡ ಈ ಗ್ರಾಮ ಹೆಮ್ಮೆ ಎನಿಸುವ ಕೆಲಸವನ್ನು ಮಾಡಿದೆ. ಈ ಗ್ರಾಮದಲ್ಲಿ ಸಾಕ್ಷರತೆಯ ಸಂಖ್ಯೆ 93.71%ರಷ್ಟಿದೆ. ಇದಕ್ಕೆ ಕಾರಣ ಈ ಗ್ರಾಮದ ಜನರು ತಮಗೆ ತಾವೇ ಹಾಕಿಕೊಂಡ ಕೆಲವು ನಿಯಮಗಳು. ಈ ಗ್ರಾಮದಲ್ಲಿ ನಿಮಗೆ ಹುಡುಕಿದರೂ ಒಂದು ತುಣುಕು ಪ್ಲಾಸ್ಟಿಕ್ ಸಿಗುವುದಿಲ್ಲ. ಪ್ಲಾಸ್ಟಿಕ್ ಅನ್ನು ತ್ಯಜಿಸುವುದರ ಜೊತೆಗೆ ಕಸ ಸುಡುವುದು ಕೂಡ ಇಲ್ಲಿ ನಿಷಿದ್ಧ. ಇನ್ನು ಗ್ರಾಮದ ಎಲ್ಲಾ ಮನೆಯವರು ತಮ್ಮ ಮನೆ ಹಾಗೂ ಸುತ್ತಮುತ್ತಲಿನ ಜಾಗವನ್ನು ನಿತ್ಯವೂ ಸ್ವಚ್ಛಗೊಳಿಸುವ ಜವಾಬ್ದಾರಿಯನ್ನು ಸ್ವಯಂ ಪ್ರೇರಿತರಾಗಿ ಮಾಡುತ್ತಾರೆ. 8ನೇ ಪ್ರಶ್ನೆ. ಸರಿಯಾಗಿ ನೀರು ಕುಡಿಯದೇ ಇದ್ದರೆ ಯಾವ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ? ಆಪ್ಷನ್ಸ್ ಎ ಒಣಚರ್ಮ, ಬಿ ಕೂದಲು ಉದುರುವಿಕೆ, ಸಿ ನಿರ್ಜಲೀಕರಣ, ಡಿ ಕಿಡ್ನಿ ವೈಫಲ್ಯ. ಸರಿಯಾದ ಉತ್ತರ ಆಪ್ಷನ್ ಡಿ ಕಿಡ್ನಿ ವೈಫಲ್ಯ. ಕೆಲವರು ದಿನವಿಡೀ ಸರಿಯಾಗಿ ನೀರು ಕುಡಿಯುವುದೇ ಇಲ್ಲ. ಇದರಿಂದಾಗಿ ಕಿಡ್ನಿಗೆ ಹೆಚ್ಚಿನ ಒತ್ತಡ ಬೀಳುವುದು. ಹೀಗಾಗಿ ಪ್ರತಿನಿತ್ಯ ಸೂಕ್ತ ಪ್ರಮಾಣದಲ್ಲಿ ನೀರು ಕುಡಿದರೆ ಆಗ ಇದರಿಂದ ಕಿಡ್ನಿ ಆರೋಗ್ಯವು ಉತ್ತಮವಾಗುವುದು. ಕಡಿಮೆ ನೀರು ಕುಡಿದ ವೇಳೆ ಅದರಿಂದ ದೇಹದಲ್ಲಿ ವಿಷಕಾರಿ ಅಂಶಗಳು ಮತ್ತು ಕೆಲವೊಂದು ಅಂಶಗಳು ಹಾಗೇ ದೇಹದಲ್ಲಿ ಉಳಿದುಕೊಳ್ಳುವುದು. ಇದನ್ನು ಕಿಡ್ನಿಯು ತೆಗೆಯಲು ಅಸಮರ್ಥವಾಗುವುದು. ಇನ್ನು ವೈದ್ಯರು ಹೇಳುವ ಪ್ರಕಾರ ಆಹಾರ ಪದಾರ್ಥ ತ್ಯಾಜ್ಯವಾಗಿ ಮೂತ್ರದ ರೂಪದಲ್ಲಿ ಹೊರ ಹೋಗುವ ಸಂದರ್ಭದಲ್ಲಿ ಕಿಡ್ನಿಗಳಲ್ಲಿ ಕಲ್ಲುಗಳ ರೂಪ ತಾಳುತ್ತದೆ. ಹೀಗಾಗಿ ಇದು ಆಗಬಾರದು ಎಂದರೆ ನೀವು ಹೆಚ್ಚಾಗಿ ನೀರನ್ನು ಕುಡಿಯಬೇಕು ಮತ್ತು ನಿಮ್ಮ ದೇಹದಿಂದ ಎಲ್ಲ ಕಲ್ಮಶಗಳನ್ನು ಹೊರಹಾಕಬೇಕು ಎನ್ನುತ್ತಾರೆ. 9ನೇ ಪ್ರಶ್ನೆ. ತಣ್ಣಗಾದ ಟೀ ಅಥವಾ ಚಹಾವನ್ನು ಮತ್ತೆ ಬಿಸಿ ಮಾಡಿ ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಯಕೃತ್ತು ದುರ್ಬಲ, ಬಿ ಜಠರ ದುರಿತ, ಸಿ ಕರುಳು ಹಾನಿ, ಡಿ ಮಲಬದ್ಧತೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಚಹಾವನ್ನು ಮತ್ತೆ ಬಿಸಿ ಮಾಡುವುದರಿಂದ ಅಥವಾ ತೆರೆದಿಡುವುದರಿಂದ ಅದರಲ್ಲಿ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರ ಬೆಳೆಯಲು ಕಾರಣವಾಗಬಹುದು. ಇದರಿಂದಾಗಿ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು. ಹೊಟ್ಟೆಯಲ್ಲಿ ಜಠರದ ಲೋಳೆ ಪೊರೆ ಕಿರಿಕಿರಿಗೊಳ್ಳಬಹುದು. ಆಗ ಆಮ್ಲೀಯತೆ, ಜಠರ ದುರಿತ ಅಥವಾ ಆಮ್ಲದ ಹಿಮ್ಮುಖ ಹರಿವಿನಂತಹ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಯಕೃತ್ತು ಈಗಾಗಲೇ ದುರ್ಬಲವಾಗಿದ್ದರೆ ಮತ್ತು ಕೊಬ್ಬಿನ ಯಕೃತ್ತು ಅಥವಾ ಹೆಪಟೈಟಿಸ್ ನಂತಹ ಸಮಸ್ಯೆಗಳಿದ್ದರೆ ಆಗ ತೊಂದರೆ ಉಂಟಾಗುತ್ತದೆ. ನಿಯಮಿತವಾಗಿ ತಾಜಾ ಚಹಾ ಕುಡಿಯುವುದು ಮತ್ತು ಅತಿಯಾದ ಚಹಾ ಸೇವನೆಯನ್ನು ತಪ್ಪಿಸುವುದು ಸರಿಯಾದ ಆಯ್ಕೆಯಾಗಿರುತ್ತದೆ. 10ನೇ ಪ್ರಶ್ನೆ. ಕತ್ತೆ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ? ಆಪ್ಷನ್ಸ್ ಎ ಸ್ಪೇನ್, ಬಿ ಕ್ಯಾಟಲೋನಿಯಾ, ಸಿ ನೈಜೀರಿಯಾ, ಡಿ ಎಸ್ಟೋನಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾಟಲೋನಿಯಾ. ಕತ್ತೆ ಕ್ಯಾಟಲೋನಿಯಾದ ರಾಷ್ಟ್ರೀಯ ಪ್ರಾಣಿ. ಈ ದೇಶದಲ್ಲಿ ಕತ್ತೆಗಳ ದೊಡ್ಡ ಜನಸಂಖ್ಯೆಯೂ ಇದೆ ಮತ್ತು ವಿವಿಧ ತಳಿಗಳ ಕತ್ತೆಗಳನ್ನು ಸಾಕಲಾಗುತ್ತದೆ. ಸ್ಪೇನ್ನ ನೆರೆಯ ದೇಶವಾದ ಕ್ಯಾಟಲೋನಿಯಾದ ರಾಷ್ಟ್ರೀಯ ಪ್ರಾಣಿ ಕತ್ತೆಯಾಗಿದ್ದು, ಕೆಲವು ವರ್ಷಗಳ ಹಿಂದೆ ಸ್ಪೇನ್ನಿಂದ ಬೇರ್ಪಟ್ಟ ಒಂದು ಪ್ರದೇಶ. ಇಂದು ಅದನ್ನು ಕ್ಯಾಟಲೋನಿಯಾ ಎಂದು ಕರೆಯಲಾಗುತ್ತದೆ. ಕತ್ತೆಯ ಹಾಲು ಜಗತ್ತಿನ ಅತ್ಯಂತ ದುಬಾರಿ ಹಾಲುಗಳಲ್ಲಿ ಒಂದಾಗಿದ್ದು, ಕತ್ತೆ ಹಾಲನ್ನು ವಿವಿಧ ಸೌಂದರ್ಯವರ್ಧಕಗಳ ಉತ್ಪಾದನೆಯಲ್ಲಿ ಬಳಸುವುದರಿಂದ ಇದಕ್ಕೆ ಹೆಚ್ಚಿನ ಬೇಡಿಕೆ ಇದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.